ನೀವು 1.5 ತೊಗೊಂಡಿರ್ತೀರಲ್ಲಮ್ಮ, 1.5ನೇ ಇಟ್ಕೋಬೇಕು. ಗೊತ್ತಾಯ್ತಾ? ಹಿಂಗೆ ಇಟ್ಕೊಂಡು ನೋಡಿ, ಅಲ್ಲ ಎಲ್ಲಿದೆ ಕೊನೆಯಲ್ಲಿದೆ ನೋಡ್ಕೊಳ್ಳಿ. 1/4 ಇಂಚಸ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ. ಆಮೇಲೆ ಮಾಡ್ರಿ ಅಂದ್ರೆ ಅರ್ಧ ಇಂಚಸ್ ಬಿಟ್ಬಿಡ್ಬೇಡಿ. ಇಷ್ಟಕ್ಕೆ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಈಗ ಫ್ರಂಟಿಗೆ ತೊಗೊಬೇಕು. ಫ್ರಂಟು ತೊಗೊಂಡು ಇಲ್ಲಿ ನೋಡ್ಕೊಬೇಕು. ನೋಡಿ ಇಲ್ಲಿ ಕಾಣ್ತೈತಿ ನಿಮಗೆ. ಇದನ್ನು ನೀವು ಇಲ್ಲಿಟ್ಟು ಇದನ್ನು 1/4 ಇಂಚಸಲ್ಲಿ ಕಟ್ ಮಾಡ್ಕೊಬೇಕು. ಗೊತ್ತಾಯ್ತಾ ಇದು? ಹಿಂಗೆ ಕಟ್ ಮಾಡ್ಕೊಂಬಿಡಿ. ಹಿಂಗಾದ ತಕ್ಷಣ ಇಲ್ಲಿ ಈಗ ತೋಳಿಗಿಲ್ಲೇ ಇರುತ್ತಲ್ವ ನಿಮಗೆ, ಕ್ಲೀನಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ತೋಳನ್ನ ಮಾಡಿದ್ವಾ, ಇದರಲ್ಲಿ ತೋಳು ಕಟ್ ಮಾಡ್ಕೊಬೇಕು. ಇಲ್ಲೆಲ್ಲ ಪಟ್ಟಿ ಬರುತ್ತೆ. ಈಗ ನೋಡಿ, ಇಲ್ಲಿ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಬಟ್ಟೆ ಮಿಗುತ್ತೆ. ಇಲ್ಲಿ ಇದ್ರದ್ದು ಪಟ್ಟಿ ಬರುತ್ತಲ್ಲ ಬ್ಲೌಸ್ದು, ಆ ಪಟ್ಟಿ ಕಟ್ ಮಾಡ್ಕೊಳ್ಳಿ. ನಮ್ಮ ಪಟ್ಟಿಗೆ ಇದು ಮೇಲೆ, ಅದು ಒಳಗಡೆ ಲೈನಿಂಗ್ ಒಳಗಡೆ 2 ಸಾಕು. ಹಾಂ, ಅಷ್ಟೇ ಸಾಕು. ಗೊತ್ತಾಯ್ತಾ? ಲೈನಿಂಗ್ ಕಟ್ ಮಾಡೋದು ಇಷ್ಟೇ, ಟೆನ್ಷನ್ನೇ ಇಲ್ಲ. ಈಗ ಕಟ್ ಮಾಡಿಬಿಟ್ಟು ಏನು ಮಾಡಬೇಕು, ಇದ್ರ ಮೇಲೆ ಇದನ್ನಿಟ್ಟು ಫಸ್ಟು ಹೊಲ್ಕೊಂಬಿಡೋದು. ಹೊಲ್ಕೊಂಡು ಆ ಡಾಟ್ ಇದು ಇಲ್ಲಿ ಇರುತ್ತೆ, ಲೈನಿಂಗ್ ಮೇಲೆ ಡಾಟ್ ಮಾರ್ಕ್ ಇದ್ದೇ ಇರುತ್ತೆ, ಅದನ್ನ ಹಿಡ್ಕೊಂಡು ಹೊಲ್ಕೊಂಡು ಹೋಗೋದು. ಸೇಮ್ ಬ್ಲೌಸ್ ಹೊಲಿಯೋದೆ ಇದಕ್ಕೆ ಈ ಥರ. ಈಗ ಬಾರ್ಡ್ರ್ ಬ್ಲೌಸ್ ಸಿಕ್ಕಿರುತ್ತೆ ನಿಮಗೆ, ಅವಾಗ ಏನು ಮಾಡ್ತೀರ ನೀವು, ಈ ಥರ ಬಾರ್ಡ್ರ್ ಇರುತ್ತೆ. ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಎಲ್ಲರೂ ಈಗ ಬಾರ್ಡ್ರ್ ಇರೋರಿದ್ದರೆ ಹಿಂದೆ ಅರ್ಧ ಇಂಚಸ್ ಇಟ್ಕೊಳ್ಳಿ ಹಂಗೆಲ್ಲ ಹೇಳ್ತಾರೆ. ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಏನು ಮಾಡಿ, ಹಿಂಗೆ ಇಟ್ಕೊಳ್ತೀರಲ್ಲ, ಇದು ಬಾರ್ಡ್ರ್ ಅಲ್ವಾ. ಈಗ ಬ್ಯಾಕಲ್ಲಿ ನಿಮಗೆ ಇಷ್ಟು ಬರಬೇಕು. ಈಗ ನಾವು ಈ ಥರದ್ರಲ್ಲಿ ಮಾಡಿದ್ರೆ ಒಳಗಡೆ 1.5 ಇಂಚಸ್ ಒಳಗೊಟ್ಟೋಗುತ್ತೆ. ಈಗ ಇದೂ ಒಳಗೊಟ್ಟೋಗುತ್ತೆ ನಾವು ಹಂಗೆ ಮಾಡಿದ್ರೆ. ನಾವೇನು ಮಾಡಬೇಕು, ಇದನ್ನು ಇಟ್ಕೊಂಡು ಏನು ಮಾಡಬೇಕು, ಸೇಮ್ 1.5 ಇಂಚಸ್ಸೇ ನೀವು ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಹೆಂಗೆ ಕಟ್ ಮಾಡ್ಕೊತೀರಾ, ಮಾಮೂಲು ಬ್ಲೌಸ್ಗೆ ಹೆಂಗೆ ಕಟ್ ಮಾಡ್ಕೊತೀರಾ ಹಂಗೆ ಕಟ್ ಮಾಡಿ ಇಟ್ಕೊಂಬಿಡಿ. ಇಟ್ಕೊಂಡು ಏನು ಮಾಡಿ, ಇದನ್ನು ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇದು ಇಲ್ಲಿಗೆ ಬರುತ್ತೆ. ಗೊತ್ತಾಯ್ತಾ? ಇಷ್ಟು ತಕ್ಕೊಂಬಿಡಿ, ಅಥವಾ ಇದನ್ನು ಬಿಟ್ಬಿಡಿ, ಇಷ್ಟನ್ನು ಹಂಗೆ ಬಿಟ್ಬಿಡಿ. ಫ್ರಂಟದ್ದು ಮಾರ್ಕ್ ಮಾಡ್ಕೊಳ್ಳಿ ನೀವು. ಅದನ್ನು ಏನೂ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಕಟ್ಟೆ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಬಿಟ್ಬಿಡಿ. ಬಿಟ್ಬಿಟ್ಟು ಏನು ಮಾಡಿ, ಫ್ರಂಟದ್ದು ಕಟ್ ಮಾಡ್ಕೊಳ್ಳಿ. ಬರೀ ಫ್ರಂಟದ್ದು, ಬ್ಯಾಕದು ಏನೂ ಮಾಡೋಂಗಿಲ್ಲ, ಅದು ಹಂಗೆ ಇರಲಿ. ಫಸ್ಟು ಫ್ರಂಟ್ ಕಟ್ ಮಾಡಿಕೊಂಡು ಈ ಪಟ್ಟಿ ಬರ್ತದಮ್ಮ, ಸೊಂಟದ ಪಟ್ಟಿ ಎಲ್ಲಮ್ಮ, ಅದು ಮಾಡಿದ್ರೆ ಪಟ್ಟಿನೂ ಕಟ್ ಮಾಡ್ಕೊಂಬಿಡಿ. ಇಲ್ಲಿ ತೋಳೆ ಏನೂ ಮಾಡೋಕ್ಕೋಗ್ಬೇಡಿ, ಪಟ್ಟಿನೂ ಕಟ್ ಮಾಡಿಕೊಂಡು ಫ್ರಂಟ್ದು ಫಸ್ಟು ಕ್ಲೀನಾಗಿ ರೆಡಿ ಮಾಡ್ಕೊಂಬಿಡಿ. ಡಾಟ್ಸ್ ಹಿಡ್ದು, ಪಟ್ಟಿ ಹಿಡ್ದು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಇದು ಫುಲ್ಲು ರೆಡಿ ಆದ ತಕ್ಷಣ ಏನು ಮಾಡಿ, ಬ್ಯಾಕ್ ಲೈನಿಂಗ್ ಪೀಸ್ ತೊಗೊಳ್ಳಿ. ಬ್ಯಾಕ್ ಲೈನಿಂಗ್ ಪೀಸ್ ತೊಗೊಂಡು ಪಟ್ಟಿ ಎಲ್ಲ ಹೊಲಿದ ಮೇಲೆ ಹಿಂಗೆ ಇಟ್ಟು ನೋಡಿದಾಗ ನಿಮಗೆ ಎಕ್ಸ್ಟ್ರಾ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲಿ ಇಷ್ಟು ಬಂದಾಗ ಏನು ಮಾಡಿ, ಅರ್ಧ ಇಂಚಸ್ ಇಷ್ಟು ಕಟ್ ಮಾಡ್ಕೊಂಬಿಡಿ. ನಿಮಗೆ ಒಂಚೂರು ತಪ್ಪಾಗಲ್ಲ. ಆವಾಗ ಅರ್ಧ ಇಂಚಸ್ ಬಿಟ್ಟು ಕಟ್ ಮಾಡಿಕೊಂಡು ಅವಾಗ ಏನು ಮಾಡಿ, ಇದನ್ನ ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ. ಗೊತ್ತಾಯ್ತಾ? ಆವಾಗ ನಿಮಗೆ ಬ್ಯಾಕಲ್ಲಿ ಏನು ಮಾಡ್ತೀರಾ, ಹಿಂಗಿಟ್ಟು ಹೊಲಿದು ಅರ್ಧ ಇಂಚಸ್ ಬಿಟ್ಟಿರ್ತೀರಲ್ವಾ, ಬ್ಯಾಕ್ ಹಿಂಗಿಟ್ಟು ಹೊಲಿದು ಉಲ್ಟಾ ಮಾಡ್ಕೊಳ್ತೀರ. ಉಲ್ಟಾ ಮಾಡ್ಕೊಂಡಾಗ ಇಲ್ಲಿ ಫಿನಿಶ್ ಬಂದ್ಬಿಡುತ್ತದು, ಹಿಂಗೆ ಬರುತ್ತೆ. ಹಿಂಗೆ ಬಂದು ಇದೆಲ್ಲ ಹೊಲ್ಕೊಂಡ್ಬಿಡ್ತೀರಲ್ವ, ಹೊಲ್ಕೊಂಡ್ಮೇಲೆ ಏನು ಮಾಡಬೇಕು, ಮಾಮೂಲಾಗಿ ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ನೀವು 1.5 ಇಂಚಸ್ ಬಿಟ್ಟರೆ ಒಂದು ಒಳಗಡೆ ಹೋಗೋದು, ಸ್ಟಾರ್ಟಿಂಗ್ ಹೊಲಿಯೋರಿಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ಬಾರ್ಡ್ರ್ ಬ್ಲೌಸ್ ಆದರೆ ನಾನು ತೋರಿಸ್ಬಿಟ್ಟು ಕಟ್ ಮಾಡಿ. ಈಗ ಮಾಮೂಲು ಬ್ಲೌಸ್ ಅಂದರೆ ಇದು ಹೆಂಗಿದೆ ಹಂಗೆ ಇಟ್ಕೊಂಡು ಮಾಡಬೇಕು. ಇಲ್ಲ ನಂಗೆ ಬ್ಯಾಕ್ ಇದಕ್ಕೂ ಫೋಲ್ಡಿಂಗ್ ಬೇಡ ಅಂದರೆ ಫಸ್ಟು ಫ್ರಂಟದ್ದು ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಬ್ಯಾಕದ್ದು ನೋಡ್ಕೊಂಡು. ಗೊತ್ತಾಯ್ತಾ?
ಕಟ್ ಮಾಡೋಣ.